ಮಗನಿಗೆ ಬೈಕ್ ಖರೀದಿಸುವ ಆಸೆ ಈಡೇರಿಸೋದಕ್ಕಾಗಲಿಲ್ಲ. ಮೃತ ಮುರಳಿಯನ್ನು ನೆನೆದು ತಾಯಿ ಚೆನ್ನವ್ವ ಕಣ್ಣೀರು ಹಾಕಿದ್ದಾರೆ. ಮಗನಿಗೆ ಇಷ್ಟದ ತಿಂಡಿ ತಿನಿಸುಗಳನ್ನು ಇಟ್ಟು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಆ ತಾಯಿ ಪರಿಸ್ಥಿತಿ ನೋಡಿ. ಪಿಂಡ ಪ್ರಧಾನ ಕಾರ್ಯವನ್ನು ಮುಗಿಸಿ ಬಂದ ಬಳಿಕ ಈ ರೀತಿ ತಾಯಿ ಅಳಲು ತೊಡ್ಕೊಂಡಿದೆ. ಮಗನಿಗೆ ಒಂದು ಬೈಕ್ ತಗೊಳ್ಬೇಕು ಅನ್ನೋ ಆಸೆ ಇತ್ತು, ಅದನ್ನು ಈಡೇರಿಸೋದಕ್ಕಾಗಲಿಲ್ಲ. ಬಹಳ ದಿನಗಳಿಂದ ಆಸೆ ಪಟ್ಟಿದ್ದ, ತಗೊಳ್ಬೇಕು ಅನ್ನುವಂಥ ತಯಾರಿ ಇತ್ತು, ಆದರೆ ಸಾಧ್ಯ ಆಗಲೇ ಇಲ್ಲ. ಅದಕ್ಕೂ ಮುಂಚೆ ಮಗನೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಮೃತ ಮುರಳಿ ತಾಯಿ ಚೆನ್ನವ್ವ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಕಡ್ಲಿಮಟ್ಟಿ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಆ ತಾಯಿ? ಎಸ್ ಕಟೌಟ್ ದುರಂತ ನಡೆದು ಈಗಾಗಲೇ 3 ದಿನ ಕಳೆದಿವೆ. ಪ್ರಮುಖವಾಗಿ ಈ ಗ್ರಾಮದಲ್ಲಿ ಒಂದು ರೀತಿ ಶೋಕದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಒಂದು ರೀತಿ ಸ್ಮಶಾನ ಮೌನವೇ ಆವರಿಸಿದೆ. ಯಾಕಂತಂದರೆ ಇಡೀ ಊರೇ ಒಂದು ದುಃಖದ ಮಡಿವಿನಲ್ಲಿರುವಂಥದ್ದು. ಜೊತೆಗೆ ಕುಟುಂಬಸ್ಥರು ಸಹಿತ ಸಾಕಷ್ಟು ಮಕ್ಕಳನ್ನು ಕಳೆದುಕೊಂಡಂಥ ಏನು ತಂದೆ ತಾಯಿಗಳಿದ್ರೆ ದುಃಖದಿಂದ ನರಳ್ತಾ ಇದ್ದಾರೆ. ಹೀಗಾಗಿ ಇವತ್ತು 3ನೇ ದಿನ ಆಗಿದೆ. 3ನೇ ದಿನದ ನಂತರ ಕೆಲವೊಂದಿಷ್ಟು ತಿಥಿ ಕಾರ್ಯ, ಪಿಂಡ ಪ್ರಧಾನ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ನಾನು ಸದ್ಯ ಮುರಳಿ ಅನ್ನುವಂಥ ಯುವಕನ ಮನೆಯಲ್ಲಿದ್ದೀನಿ. ಆ ತಾಯಿ ನನ್ನ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು 3ನೇ ದಿನ ಯಾವ ರೀತಿ ಮಗನ ನೆನೆಸ್ಕೊತಾ ಇದ್ರಿ? ಏನೇನು ಮಾಡಿದ್ರಿ ಇವತ್ತಿನ ಕಾರ್ಯ? ತಿನ್ನೋದೆಲ್ಲ ಮಾಡಿದ್ರಿ, ತಿನ್ನೋದು ಅದನ್ನು ಅವ್ರಿಗೆ ರೆಡಿ ಮಾಡಿದ್ರು. ಅಲ್ಲಿ ಅವ್ನು ಏನಂತ ನೆನೆಸ್ಕೊಳ್ಳಿಪ್ಪ, ನೀ ಬಂದು ಒಳಗೆ ಹಾಕ್ಕೊಡು, ಬಂದು ಒಳಗೆ ಹಾಕ್ಕೊಡ ನನ್ನ ಮಗನ, ನೀವು ಹೊರಗಿರಬೇಡ ಅಂದೆ. ನನಗೆ ಮನೆಗೆ ಬಾರ ನನ್ನ ಮಗನ ಅಂದೆಪ್ಪ. ನನ್ನ ಮಗ ನನ್ನ ಮನೆಗೆ ಇನ್ನೂ ಬಂದಿಲ್ರಿ ಯಪ್ಪ. ನಾ ಕೈಕಂತ ಕುಂತು ಬಂದೆ. ನನ್ನ ಮಗ ಕೂಳಿ ಎಷ್ಟು ಬೆಳೆದಾಡವನೇ ಯಪ್ಪ. ಹೊಟ್ಟೆ ಸ್ಥಿತಿ ಇಲ್ಲ ನಾವೊಂದು ಯಪ್ಪ. ನಾ ರೊಟ್ಟಿ ಸುಟ್ಟು ಕಸ ಹೊಡಿತಿದ್ದಿಲ್ಲ, ಅದ್ರಾಗ ಬಂದು ಅಡಗಿನ ಉಂಡು ಹೊರಗೆ ಹೋಗೋಣ ಯಪ್ಪ. 3 ದಿನದ ಹೊತ್ತು ಅವ್ನ ಹೊಟ್ಟೆ ತುಂಬೈತೇನ ನನ್ನ ಮಗನ. ಯೇಸು ಸರ್ ಅವ್ನ ಹೊಟ್ಟೆಯಾಗಿ ಹೋಗ್ತಾರನ ಯಪ್ಪ. ನಾನು ಈಗ ಓದೋದು ಉಣ್ಲಿಲ್ಲ ಯಪ್ಪ. ನನ್ನ ಮಗ ನಮ್ಮ ನನ್ನ ಉಳಿಸಿ ಹೇಳಿಲ್ಲ ಅಂದ ಸೆಟ್ಗಂದ ನನ್ರಿ ಯಪ್ಪ. ನನ್ನ ಊರಾಗೆ ಇದ್ದು ನನ್ನ ಮಗನ ಕಳ್ಕೊಂಡೆ ಯಪ್ಪ. ನಾ ಕಣ್ಣಿದ್ರಿಗೆ ಇದ್ದು ನನ್ನ ಮಗನ ಹೊರಗೆ ಬಿಟ್ಟನೆ ಯಪ್ಪ. ನಾ ದುಡಿಯಾಕರ ಕಳಿಸಿದ್ದಿಲ್ಲ ಯಪ್ಪ, ನಾವು ಹೊರಗರ ಕಳಿಸಿದ್ದಿಲ್ಲ ಯಪ್ಪ. ನನ್ನ ಮಗನ ಫೋನ್ ಮಾಡತ್ತೀಯ, ನನ್ನ ಮಗ ಬರಲಿಲ್ಲ ಯಪ್ಪ. ನನ್ನರ ಎದ್ದು ಹೋಗ್ಬೇಕನ್ನೆ ಯಪ್ಪ. ಅಷ್ಟರೊಳಗೆ ಅದು ಸುದ್ದಿ ಹುಡ್ರು ಕರ್ಯಾಕ ಬಂದು ಯಪ್ಪ, ಇಲ್ಲೇ ಹುಡ್ರು ಕೊಟ್ಟಾಗ್ಯದ ಅನ್ಬಿಡು ಅಂತ ಮೈ ಮರದ್ನೆ ಯಪ್ಪ. ನಾ ರಾತ್ರಿಯಾಗ ಮಠ ಎತ್ತಿ ಮಠ ಬಿಡ್ತಿದ್ದಿಲ್ಲ ಯಪ್ಪ. ಅಷ್ಟಾದ್ರೆ ನಾ ಫೋನ್ ಮಾಡಿದ್ನೆ ಯಪ್ಪ. ನನ್ನ ಮಗ ಫೋನ್ ಮಾಡೋದಿಗೆ ಬರ್ತಿದ್ದ, ಅವತ್ತು ಬರಲಿಲ್ಲ ಯಪ್ಪ. ಇದಿಷ್ಟು ತಾಯಿ ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗನ ಆಸೆ ಬೈಕ್ ಕೊಡಿಸ್ಬೇಕು ಅನ್ನೋದಿತ್ತು, ಬೈಕ್ ತೊಗೊಳ್ಬೇಕು ಅನ್ನೋದಿತ್ತು, ಆದರೆ ಆ ಆಸೆ ಈಡೇರ್ಸೋಕ್ಕಾಗಲಿರುವಂಥ ಕೊರಗು ತಾಯಿಗೆ ಇರುವಂಥದ್ದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.